नाजरीन इकराम अस्सलामु अलैकुम वरहमतुल्लाहि वबरकातुह। करावली न्यूज नेटवर्क में आपका इस्तकबाल है। मैं हूं आपका मेजबान नसीमुल गनी शाहबंदरी। उत्तर कन्नड़ा के भटकल तालुका में वाक़ मशहूर सयाहती मकाम मुर्डेश्वर के अतराफ सड़कों की बदहाली ने अवाम का जीना मुश्किल कर दिया है। बस्ती मक्की से अर्बन बैंक तक नेशनल कॉलोनी की सड़क गुज़िश्ता कई सालों से खस्ता हाल है और अफसोस की बात यह है कि पिछले 5 महीनों से मरम्मत के नाम पर सिर्फ जली डालकर काम को अधूरा छोड़ दिया गया है। नतीजा रोजाना हादिसात, मोटरसाइकिल सवार गिरकर जख्मी और आवाम की जिंदगी खतरे में। मकामी लोगों का कहना है कि उन्होंने कई बार इस मसले को रियासती वजीर मनकाल वैद्या के सामने उठाया, लेकिन अब तक कोई कार्रवाई नहीं हुई। इंतखाबात के वक्त बड़े बड़े वादे किए गए, लेकिन आज अवाम वजीर का चेहरा देखने के लिए भी तरस रहे हैं। गुस्से में भरे अवाम का साफ कहना है, अगर जल्द सड़क की मरम्मत मुकम्मल नहीं की गई तो जबरदस्त एहतिजाज होगा और आने वाले इंतखाबात में वोट का जवाब भी दिया जाएगा। ये सिर्फ एक सड़क का मसला नहीं, ये अवाम की हिफाजत, उनकी रोजमर्रा जिंदगी और उनके एतमाद का सवाल है। अब देखना यह है कि हुकूमत कब जागती है या फिर अवाम की आवाज सड़कों पर गूंजती है। ये थी हमारी आज की खुसूसी वीडियो रिपोर्ट। वीडियो को आखिर तक देखें, वीडियो को लाइक, शेयर और सब्सक्राइब करके अपने राय कमेंट्स बॉक्स में जरूर दें। तब तक के लिए अपने दोस्त को इजाजत दे। आइंदा एक और नई वीडियो के साथ आपसे मुखातिब रहूंगा। तब तक के लिए आदाब। ಇನ್ನು ಸಮಸ್ಯೆಗಳಿದೆ, ಆಟೋ ಚಾಲಕರು ಇರಲಿ, ಮಾಲೀಕರು ಇರಲಿ, ಟ್ಯಾಕ್ಸಿಯವರು ಇರಲಿ, ಪಾರ್ಕಿಂಗ್ ಸಮಸ್ಯೆ ಇದೆ, ಪ್ರತಿಯೊಂದು ಸಮಸ್ಯೆ ಇದೆ. ಇವರು ಓಡಾಡ್ತಾರೆ, ಇವ್ರದ್ದು ಗಾಡಿಗಳು ಇವತ್ತು ನೋಡಿದ್ರೆ 4 ತಿಂಗಳಲ್ಲಿ ಗಾಡಿಗಳು ಎಲ್ಲ ಫುಲ್ಲು ಪುಡಿ ಎದ್ದೋಗಿದೆ. ಗಾಡಿ ಫುಲ್ಲು ಶೇಕ್ ಆಗ್ತಾ ಇದೆ. ಏನು ಒಳಗಡೆ ಜನ ಕೂರ್ತಾರೆ, ಅವ್ರದ್ದು ಕಿರಿಕಿರಿ, ಗಾಡಿ ಒಳಗೆ ಫುಲ್ಲು ಧೂಳಾಗಿ ತುಂಬ ಸಮಸ್ಯೆಗಳಿದೆ. ದಯವಿಟ್ಟು ಗಮನ ಹರಿಸಿ ಇಲ್ಲಿದೆ ಒಂದು ಮುರುಡೇಶ್ವರಕ್ಕೆ ಒಂದು ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು. ಈ ಮುರುಡೇಶ್ವರ ಒಂದು ಈಗ ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟಿದೆ. ಇಲ್ಲಿ ತುಂಬ ರಾಜ್ಯದಿಂದ ಹೊರ ರಾಜ್ಯದಿಂದ ಜನ ಬರ್ತಾರೆ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆನೂ ಇದೆ, ಬೀಚ್ ಹತ್ರನೂ ಅಷ್ಟೇ ಕಸಗಳಿದೆ. ಏನು ನಮ್ಮ ಭಕ್ತಾದಿಗಳು ಪ್ರವಾಸಿಗರು ಇಲ್ಲಿ ಬರ್ತಾರೆ, ಅವರಿಗೆ ಅನುಕೂಲ ಮಾಡಿ ಕೊಡಬೇಕಂತ ಹೇಳಿ ಜಿಲ್ಲಾ ಆಡಳಿತ ಹತ್ರ ನಾವೊಂದು ಇಡೀ ಊರಿಂದ ಮತ್ತು ನಮ್ಮ ಜಮಾತಿಂದ, ನಮ್ಮ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಅಧಿಕಾರಿಗಳ ಗಮನಕ್ಕೆ ತರಲಿಲ್ವಾ ಈ ವಿಷಯ? ಅಧಿಕಾರಿ ಹತ್ರ ತುಂಬ ಸರಿ ಗಮನ ಕೊಟ್ಟಿದ್ದಾರೆ. ನಮ್ಮ ಜಮಾತವರು ಹೋಗಿದ್ದಾರೆ, ನಮ್ಮ ಸ್ಪೋರ್ಟ್ಸ್ ಕ್ಲಬ್ಬಿಂದನೂ ಹೋಗಿದ್ದಾರೆ, ಎಲ್ಲ ಕಡೆ ಹೋಗಿ ಮಾತಾಡಿದ್ದಾರೆ. ಈಗೆಲ್ಲ ಹೆಚ್ಚು ಕಮ್ಮಿ 8-10 ವರ್ಷದಿಂದ ಹೋಗ್ತಾನೆ ಇದ್ದಾರೆ. ಮಾಡ್ತೀನಿ, ಆಗತ್ತೆ, ಇವತ್ತು ನಾಳೆ ಅಂತ ಹೇಳಿ ಇವತ್ತು 4 ತಿಂಗಳು ಮುಂಚೆ ಸ್ಟಾರ್ಟ್ ಮಾಡಿದ ಕೆಲಸ 2 ಕಿಲೋಮೀಟರ್ ಮುಗ್ಸೋಕ್ಕಾಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಅಷ್ಟೇ ಸಣ್ಣ ಗತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿರ್ಬೋದು ಮುರುಡೇಶ್ವರ ಫುಲ್ ನೀವು 2 ಕಿಲೋಮೀಟರ್ ರಸ್ತೆ ಇದು. ಇದಕ್ಕೆ ಎಷ್ಟು ಟೈಮ್ ಬೇಕು? 24 ಗಂಟೆಯಲ್ಲಿ ಮುಗಿಸ್ಬೋದು. ಇವತ್ತು 4 ತಿಂಗಳಾಯಿತು. ರೋಡ್ ಹಾಳಾಗಿ ಎಷ್ಟು ವರ್ಷ ಆಯಿತು? ರೋಡ್ ಹಾಳಾಗಿ 12 ವರ್ಷದ ಮೇಲೆ ಇತ್ತು. ಇದಕ್ಕಿಂತ ಮುಂಚೆ ಸರ್ಕಾರ ಬೇರೆ ಇತ್ತು, ಅದಕ್ಕಿಂತ ಮುಂಚೆ ಇವರೇ ಶಾಸಕರು ಇದ್ರು, ನಮ್ಮದೇ ಶಾಸಕರು, ನಮ್ಮದೇ ಮಂತ್ರಿಗಳಿದ್ದು. ಇವತ್ತು ನಮ್ಮ ಕೆಲಸ ಆಗ್ತಾ ಇಲ್ಲ. ರಾಜಕಾರಣಿಗಳ ಗಮನಕ್ಕೂ ತಗೊಂಡು ಹೋಗಿದ್ರು. ರಾಜಕಾರಣಿ ನಮ್ಮ ಶಾಸಕರು, ನಮ್ಮ ಇವರು ಬೇರೆ ಯಾರಲ್ಲ. ನಮ್ಮ ಇಲ್ಲಿ ಯಾರು ಮುಖಂಡರು ಇದ್ದಾರೆ ಅವ್ರ ಒಟ್ಟಿಗೇನೆ ಇರೋರು. ಅವ್ರು ಈ ಕಡೆ ಹೆಚ್ಚಾಗಿ ಗಮನ ಹರಿಸಬೇಕು. ಯಾಕಂದ್ರೆ ಇಲ್ಲಿ 45,000 ಓಟ್ ಅವರಿಗೆ ಹಾಕ್ತಾ ಇದ್ದಾರೆ. ಬರೀ ನಮ್ಮವರು ನಮ್ಮ ಜಮಾತ್ ಒಂದು ಮಾತು ಕೇಳ್ಕೊಂಡು 45,000 ರಿಂದ 50,000 ಓಟ್ ಹಾಕ್ತಾರೆ ಇಲ್ಲಿ. ಏನು ಕೇಳಲ್ಲ, ಒಂದು ಸೈಡ್ ಅವ್ರು ಬಂದು ಇಲ್ಲಿ ರೋಡ್ ಹೊಸ ಮಾಡ್ತಾನೆ ಹಂಗಿ ಮತ್ತೆ ಇದು ಬಜ್ರಿ ಎಲ್ಲ ಹಾಕೊಂಡು ಹೋಗಿದ್ದಾರೆ, ಆಶ್ವಾಸನೆ ಕೊಡ್ತಾರೆ. ನಾವು ಹೇಳಿದ್ರೆ ಅವ್ರು ಹೇಳ್ತಾರೆ ಡಾಂಬರ್ ಸಿಕ್ಲಿಲ್ಲ, ಇಲ್ಲಿ ವಾರ ಆಗಿದ್ದಕ್ಕೆ ಡಾಂಬರ್ ಬರ್ಲಿಲ್ಲ ಅಂದಿ. ಮತ್ತೆ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಡಾಂಬರ್ ಬಂದಿದ್ದೆ, ನೆಕ್ಸ್ಟ್ ವೀಕ್ ನಲ್ಲಿ ನಾವು ಬರ್ತೇವೆ ಅಂದ್ರೆ ಅದೇ ಸಹ ಹೇಳ್ತಾ ಇದ್ದಾರೆ. 4 ತಿಂಗಳಾಯ್ತು ಇದು ಬಜ್ರಿ ಎಲ್ಲ ಹಾಕೊಂಡು. ಹೊಸದ್ ರೋಡ್ ಮಾಡಿ ಕೊಡ್ತೇನೆ. ನಂಬರ್ ಭಟ್ಕಲ್ಗೆ ಸಿಗ್ತಾ ಇದೆ ಸರ್, ನಂಬರ್ ಭಟ್ಕಲ್ಗೆ ಸಿಗ್ತಾ ಇದೆ, ಮಕ್ಕಿಗೆ ಸಿಗ್ತಾ ಇದೆ, ಅಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ. ನಿಮಗೆ ಮುರುಡೇಶ್ವರ ತೋರಿಸ್ತಾರೆ. ನಮ್ಮ ಸ್ಕೂಲ್ ಇದೆ ಇಲ್ಲಿ ಸರ್, ಸ್ಕೂಲ್ ಇದೆ. ನಮ್ಮ ಜನರು ಮುರುಡೇಶ್ವರ ನೋಡಿ ಕಸ ಎಲ್ಲೆಲ್ಲಿ ಬಿದ್ದಿದೆ ನೋಡಿ. ಆಮೇಲೆ ನಲ್ಲಿಗೋಸ್ಕರ, ನೀರಿಗೋಸ್ಕರ ನಲ್ಲಿ ಪೈಪ್ ಲೈನ್ ಹಾಕಿದ್ದಾರೆ. ಹೆಚ್ಚು ಕಮ್ಮಿ 1 ವರ್ಷದ ಮೇಲೆ ಆಯ್ತು ಇವತ್ತು. ಅದಕ್ಕೆಲ್ಲ ತುಗ್ಗಿ ಹಿಡಿತಾ ಇದೆ. ನಲ್ಲಿ ಬಿಟ್ಟಿಲ್ಲ, ನೀರು ಬರ್ತಾ ಇಲ್ಲ. ಬರೀ ಪೈಪ್ ಲೈನ್ ಒಳಗಿಂದ ಹಾಕಿದ್ರೆ ನೀರು ಸಿಗಲ್ಲ, ಶಾಶ್ವತ ಪರಿಹಾರ ಆಗಲ್ಲ. ಅದಕ್ಕೆ ದಯವಿಟ್ಟು ಗಮನ ಹರಿಸಿ ಇದೊಂದು ಕ್ಲಿಯರ್ ಮಾಡಿ ಕೊಡಬೇಕು. ನಾನು ನಮ್ಮ ಮಂತ್ರಿಗಳ ಹತ್ರನೂ ರಿಕ್ವೆಸ್ಟ್ ಮಾಡ್ತೀನಿ. ನಮ್ಮ DC ಸಾಹೇಬರು, ತಹಸೀಲ್ದಾರ್ ಸಾಹೇಬರು ಮುರುಡೇಶ್ವರಕ್ಕೆ ಬನ್ನಿ, ಒಂದ್ಸರಿ ಬನ್ನಿ. ನಮ್ಗೆಲ್ಲರ ಸಹಕಾರ ಇರುತ್ತೆ ನಿಮಗೆ. ನಾವೆಲ್ಲರೂ ಇದೀವಿ ಇಲ್ಲಿ, ಇಡೀ ಊರವ್ರು ನಿಮ್ಮೊಟ್ಟಿಗೆ ಇರ್ತೀವಿ. ಇದು ಮಾಡಿಲ್ಲ ಅಂದ್ರೆ ಮುಂದಿನ ಮುಸ್ಲಿಂ ಓಟು ಕಾಂಗ್ರೆಸ್ಗೆ ಬೀಳುತ್ತದೆ. ನೆಕ್ಸ್ಟ್ ಟೈಮ್ ಈ ತರ ಆಗಲ್ಲ. ನಮ್ದು ಕೆಲಸ ಕಂಪ್ಲೀಟ್ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ಈ ತರ ನಮ್ಗೆ ಆಗಲ್ಲ.
ನಾವು ಕೊಡಲ್ಲ ನೆಕ್ಸ್ಟ್ ಟೈಮ್ ನಾವು ಕಂಪೇನ್ ಮಾಡ್ತೀವಿ ಇಲ್ಲಿ ನಾವು protest ಮಾಡ್ತೀವಿ ನಾವು protest ಮಾಡ್ತೀವಿ ಏನ್ ನೀವು ನೋಡ್ತಾ ಇದ್ದೀರಾ ಮುರುಡೇಶ್ವರದ ರಸ್ತೆ ಅವಸ್ಥೆ ಏನಾಗಿದೆ ಅಂದ್ರೆ ನಾವು ನೋಡ್ತಾ ಇರೋದು 15 ವರ್ಷ ಆಯ್ತು ಇಲ್ಲಿ ರಸ್ತೆ ಆಗಿಲ್ಲ. ಇತ್ತೀಚಿನ ದಿನದಲ್ಲಿ ಹೆಚ್ಚು ಕಮ್ಮಿ 4 ತಿಂಗಳ ಮುಂಚೆ ಕೆಲಸ ಸ್ಟಾರ್ಟ್ ಮಾಡಿ ಕಾಮಗಾರಿ 2 ಕಿಲೋಮೀಟರ್ ರಸ್ತೆಗೆ ಇವತ್ತು ಇವರು ಈ ತರ ವಿಳಂಬ ಮಾಡ್ತಾ ಇದ್ದಾರೆ. ರಸ್ತೆನೇ ಆಗ್ತಾ ಇಲ್ಲ, ಬರೀ ಕಲ್ಲು ಜಲ್ಲಿ ಹಾಕಿ ಇಟ್ಟಿದ್ದಾರೆ. ಇದರಿಂದ ಜನರಿಗೆ ಏನು ಸಮಸ್ಯೆ ಅಂದರೆ ಒಂದು ಕಣ್ಣು ಹೊಡೆದೋಗಿದೆ, ಧೂಳು, ಇಬ್ಬರದ್ದು ಕಾಲು 2-3 ಜನ ಕಾಲು ಮುರಿದಾಕಿದ್ದಾರೆ. ಆ ಥರ ಪೆಟ್ಟಾಗ್ತಾ ಇದೆ ಇಲ್ಲಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು. ಮುರುಡೇಶ್ವರದಲ್ಲಿ ಇದು ಮಾತ್ರ ಸಮಸ್ಯೆ ಅಲ್ಲ. ಇವತ್ತು ನಾನು ಈ ನಮ್ಮ ಯಾರು ಪತ್ರಕರ್ತರು ಇವತ್ತು ಬಂದಿದ್ದಾರೆ ಅವರಿಗೆ ನಾನು ವೆಲ್ಕಮ್ ಮಾಡ್ತೀನಿ. ಮುರುಡೇಶ್ವರಕ್ಕೆ ಇದಕ್ಕಿಂತ ಮುಂಚೆ ಯಾರು ಇಲ್ಲಿ ಬಂದಿಲ್ಲ, ಈ ಥರ ಕವರೇಜ್ ಮಾಡಿಲ್ಲ. ನೀವು ಬಂದಿದ್ದೀರಾ. ಈ ನಮ್ಮ ಏನು ಇಲ್ಲಿ ಮುರುಡೇಶ್ವರದಲ್ಲಿ ಏನು ಕೇಳ್ತಾ ಇದ್ದಾರೆ ಜನ, ಇದು ನೀವು ರಾಜ್ಯ ಮಟ್ಟಕ್ಕೆ ಮತ್ತು ಜಿಲ್ಲಾ ಮಟ್ಟಕ್ಕೆ ಎಲ್ಲ ಕಡೆ ಈ ನಿಮ್ಮ ವಿಡಿಯೋ ತಲುಪಿಸಬೇಕು. ಪ್ರತಿಯೊಂದು ಜಾಗದ್ದು ನೀವು ಇಲ್ಲಿ ವಿಡಿಯೋ ತಗೊಳ್ಬೇಕು. ಪ್ಲಸ್ ನಿಮ್ಮದು ಏನು ಮುರುಡೇಶ್ವರದ ಬರೇ ರಸ್ತೆ ಸಮಸ್ಯೆ ಅಲ್ಲ, ನೀವು ಇಲ್ಲಿ ಹೋಗಿ ಗಲ್ಲಿಯಲ್ಲಿ ಯಾವ ಥರ ಕಸ ಇದೆ, ಕಸ ವಿಲೇವಾರಿ ಸಮಸ್ಯೆ ಇಲ್ಲ, ನೀರು ಸಮಸ್ಯೆ ಇದೆ, ನೀರು ಸಹ ಸರಿಯಾಗಿ ಸಿಗ್ತಾ ಇಲ್ಲ. ಜಿಲ್ಲಾಡಳಿತ ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ಏನು ಬರ್ತಾರೆ, ಯಾರು DC ಬರಲಿ, ಇನ್ನು ಯಾರು ಅಧಿಕಾರಿಗಳು ಬರಲಿ, ಏನು ಹೈವೇಯಲ್ಲಿ ಓಡಾಡ್ತಾರೆ ಅಷ್ಟೇ ಬಿಟ್ಟಿದ್ರೆ. ಒಂದಿನ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಮುರುಡೇಶ್ವರಕ್ಕೆ ಬನ್ನಿ. ಮುರುಡೇಶ್ವರ ಬರೇ ದೇವಸ್ಥಾನ ರೋಡಿಗೆ ಹೋಗಬೇಡಿ, ಏರಿ ಒಳಗೆಲ್ಲ ಬನ್ನಿ, ಒಂಚೂರು ತಿರುಗಾಡಿ ನೋಡಿ. ನೀವು ಅಧಿಕಾರಿಗಳು, ನೀವು ಜವಾಬ್ದಾರಿಗಳು, ಇದಕ್ಕೆ ನೀವೇ ಹೊಣೆ. ಇವತ್ತು ಜನರಿಗೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ, ದಯವಿಟ್ಟು ಗಮನ ಹರಿಸಿ. ಮತ್ತು ಏನು ನಮ್ಮ ಇಲ್ಲಿ ಜನ ಸೇರಿದ್ದಾರೆ, ಅವ್ರದ್ದೆಲ್ಲ ಸಮಸ್ಯೆ ಅವ್ರವ್ರು ಹೇಳ್ತಾರೆ. ದಯವಿಟ್ಟು ಇಲ್ಲಿ ಏನಿದೆ ನಮಗೆ ಒಂಚೂರು ಕೋಆಪರೇಟ್ ಮಾಡಿ. ನೀವು ಅಧಿಕಾರಿಗಳು ಹತ್ರ ಹೋಗಿದೆ, ಇವರಿಗೆ ನೋಡಿ, ಎಲ್ಲಿ ನೋಡಿ, ಗಾಡಿದು ಪುಡಿ ಆಗಿ ಹೋಯ್ತು ಸರ್. ಅದು ಏನೂ ಇಲ್ಲ, ಇದೇ ರೋಡಲ್ಲಿ ಬಿದ್ದು ಪೆಟ್ಟಾಗಿದ್ದು ಅವರಿಗೆ. ಇದೇ ನೋಡಿ, ನಿನ್ನೆ ರಾತ್ರಿಗೆ ಪೆಟ್ಟಾಗಿತ್ತು. ಇದು ಒಂದು ಕಣ್ಣನ್ನು ಹೋಗಿದೆ. ಅವರು ಕರ್ಕೊಂಡು ಬರ್ಲಿ ಸರ್. ಅದು ಯಾರು ಹೊಣೆ, ಯಾರು ಜವಾಬ್ದಾರಿ ತಗೊಂತಾರೆ? ಓಟ್ಗೋಸ್ಕರ ಬರ್ತಾರೆ ಅಲ್ಲ ಈ ಕಡೆ. ಮುಖಾಂತರ ಮಾತಾಡೋದು ಏನು ಹೇಳೋದಂದ್ರೆ, ನಾವು ರಿಕ್ಷಾ ಡ್ರೈವರು ಬಹಳ ಕಷ್ಟದಲ್ಲಿ ಇರೋದೇ ರಿಕ್ಷಾ ಡ್ರೈವರು ಇಲ್ಲಿ. ಯಾಕಂದ್ರೆ ಬಹಳ ತೊಂದರೆ ಆಗೋದು ರಿಕ್ಷಾ ಡ್ರೈವರಿಗೆ. 24 ಸಲ ಕೇರೆಗೆ ಯಾರ ಮೇಲೆ ನಾವು ತಿರುಗಾಡೋದು. ಅಂಥ ಪರಿಸ್ಥಿತಿನಲ್ಲಿ ನಾವು ವಾರದಲ್ಲಿ 2 ಸಲ 3 ಸಲ ನಾವು ಗ್ಯಾರೇಜ್ ಹೋಗ್ಬೇಕಾಗ್ತದೆ. ನಮ್ಮ ಸೊಂಟ ಅಂತೂ ಮುರಿದೋಯ್ತು. ನಮ್ಮ ರಿಕ್ಷಾದು ಸೊಂಟ ಬೇರಿಂಗ್ ಎಲ್ಲ ಹೋಗ್ತದೆ. ಡೈಲಿ ಪ್ರತಿ ವಾರದಲ್ಲಿ 2-3 ಸಲ ನಾವು ಗ್ಯಾರೇಜಿಗೆ ಹೋಗ್ಬೇಕಾಗ್ತದೆ. ನಾವು ಹೊಟ್ಟೆಗೆ ತಿನ್ನೋದ ಅಥವಾ ನಾವು ಮೇಂಟೈನ್ ಮಾಡೋದ ಏನಂತ ನಮ್ಗೆ ಗೊತ್ತಲ್ಲ. ನಾವು ಇವ್ರಿಗೆ ಆರಿಸಿ ಬಂದಿದ್ದು, ಈ ಶಾಸಕರಿಗೆ ನಾವು ಆರಿಸ್ಕೊಂಡು ಬಂದಿದ್ದು. ಯಾಕಂದ್ರೆ ನಮ್ದು ಏನಾರು ಒಂದು ಒಳ್ಳೇದು ಕೆಲಸ ಆಗಲಿ, ಒಂದು ಅಭಿವೃದ್ಧಿ ಆಗಲಿ, ನಮ್ಮ ಊರಿನ ಅಭಿವೃದ್ಧಿ ಆಗಬೇಕು ಅಂತ ನಾವು ಆರಿಸ್ಕೊಂಡು ಬಂದಿದ್ದು. ನಮ್ಮ ದೊಡ್ಡವ್ರು ಹೇಳಿದ್ರು, ಇವ್ರಿಗೆ ಕುರ್ಬಾನಿ ಕೊಡಿ ಅಂತ ನಮಗೆ ಹೇಳಿದ್ರು. ಆ ಟೈಮ್ನಲ್ಲಿ ನಾವು ಎಲ್ಲರೂ ಮಾತು ಕೇಳ್ಕೊಂಡು ನಾವು ಇವ್ರಿಗೆ ಕುರ್ಬಾನಿ ಕೊಟ್ಟು ಇವತ್ತು ನಮ್ಮದೇ ಕುರ್ಬಾನಿ ಆಗ್ತಾ ಉಂಟು. ನಮ್ಮ ಸೊಂಟ ಮುರಿದೋಯ್ತು. ನಾವು 30 ವರ್ಷದಲ್ಲಿ ರಿಕ್ಷಾ ಹೊಡಿತಾ ಇದ್ದೀವಿ. ಇಷ್ಟು ತೊಂದರೆ ಯಾವಾಗಲೂ ಆಗಲಿಲ್ಲ. ಈಗ 4-5 ವರ್ಷದಲ್ಲಿ ನಮಗೆ ಭಯಂಕರ ತ್ರಾಸು, ಭಯಂಕರ ಕಷ್ಟ ಉಂಟು ಇಲ್ಲಿ. ಅದಕ್ಕೆ ಈ ಶಾಸಕರಿಗೆ ನಾವು ಹೇಳೋದೇನೆಂದರೆ, ಇವರು ಗಮನಕ್ಕೆ ತಗೊಂಡು ಏನಾರು ಒಂದು ಇದ್ರ ಬಗ್ಗೆ ಹರಿಸ್ಬೇಕು. ಅವರಿಗೆ ಶಾಸಕರ ಹತ್ರ ಹೋಗಿ ಹೇಳ್ರೆ, ಇಲ್ಲಿ ಡಾಂಬರ್ ಇಲ್ಲ, ಅಲ್ಲಿ ವಿದ್ಯೆ ನಡೀತಾ ಹೋದು ಅಂತಾರೆ ಇರಾನ್ನಲ್ಲಿ. ಮತ್ತು ಇಲ್ಲಿ ಇಂಜಿನಿಯರಿಗೆ ಫೋನ್ ಮಾಡಿದ್ರೆ ನಮಗೆ ಬಿಲ್ ಪಾಸ್ ಆಗೋದಿಲ್ಲ ಅಂತಾರೆ. ಇಲ್ಲಿ ಬಿಲ್ ಪಾಸ್ ಆಗಲಿಲ್ಲ ಕಾರಣ ಏನು? ಆ ಹಿಳಂಗಡಿನಲ್ಲಿ ರೋಡ್ ಆಗ್ತಾ ಉಂಟು, ಅಲ್ಲಿ ಶಿರೂರಿನಲ್ಲಿ ರೋಡ್ ಆಗ್ತಾ ಉಂಟು, ಅಲ್ಲಿ ಮಂಕಿನಲ್ಲಿ ರೋಡ್ ಆಗ್ತಾ ಉಂಟು. ಈ ಮುರುಡೇಶ್ವರಲ್ಲಿ ಮುಸ್ಲಿಂ ಕೇರಿನಲ್ಲಿ ರೋಡ್ ಯಾಕೆ ಆಗ್ತಾ ಇಲ್ಲ? ಇವರು ಮುಸ್ಲಿಂ 60,000 ಓಟ್ ತಗೊಂಡ್ಯಾರ ಇವರು ಶಾಸಕರು. 60-65,000 ಓಟ್ ತಗೊಂಡು ಇವರು ಯಾಕೆ ಈ ನಮೂನೆ ಮಾಡ್ತಾ ಇದ್ದಾರೆ? ಇದರ ಅನುಭವ ಅವರಿಗೆ ಬಹಳ ಇದು ಆಗ್ತದೆ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಮತ್ತು ಮುಂದಿನ ಎಲೆಕ್ಷನ್ ನಾವು ಅವರಿಗೆ ಪಾಠ ಕಲಿಸ್ತೀವಿ ಅಂತ ಇದು ನಿಮ್ಮ ವಿಡಿಯೋ ಮುಖಾಂತರ ನಾವು ಹೇಳಲಿಕ್ಕೆ ಆಭಿಸ್ತೀವಿ. मुर्डेश्वर के अंदर बहुत तकलीफ हो रही है। इधर का रोड बहुत ख़राब है। कम से कम 6 महीना हो गया इधर रोड का कुछ इंतज़ाम नहीं है। और इधर गाड़ियाँ जाते हैं और रिक्शा वाले इधर रिक्शा मारते हैं और वो कभी रिक्शा ख़राब हो जाता है। हफ्ते में 2 बार 3 बार हम लोग गैरेज में जाना पड़ता है और हमारे कमरों को अफेक्ट हो गया। ये इसलिए हम लोग को इधर आज ये तुम्हारे वीडियो के मुखांतर हम इधर सब जमा हुए हैं। इसलिए हम तुम्हारे शासक के पास, हमारे जो MLA हैं उनके पास गुजारिश करते हैं हमें कि वो हमारे ऊपर थोड़ा गंभीर से हमारी बात को लिए और जल्दी से जल्दी इस रोड का काम हुए। क्योंकि आप बोलते हैं, MLA साहब बोलते हैं तो उधर डांबर नहीं मिल रहा है। और इधर हमारे को इंजीनियर को फ़ोन किया तो इंजीनियर बोलता है वो हमारे को बिल नहीं पास हुई है। तो ये 2 किलोमीटर रोड के लिए बिल नहीं पास किए। उधर हिरंगड़ी में रोड हो रहा है, मनकी में रोड हो रहा है, शिरूर में रोड हो रहा है, उधर बिल पास हो रही है। इधर डांबर नहीं मिल रहा है, बोलता है एकले बोलता है बिल नहीं पास हुई। और आप लोग कर रहे क्या हैं इधर? बहुत तो हमारा को तकलीफ है। यही रास्ते की एक ही तकलीफ नहीं है, हमको कचरे की तकलीफ है। हम लोग पैसा, हमारे जेब का पैसा मंथली दे के हम लोग कचरा उठा रहे हैं इधर। और उसके बाद पानी की बहुत तकलीफ है। इधर पानी की कुछ सहूलत नहीं है। 400 रुपया एक गाड़ी का पानी लेकर हम यूज़ कर रहे हैं इधर नेशनल कॉलोनी में। पानी की भी तकलीफ है और चिरंडी नहीं है। और हमारे 7 क्लास 8 क्लास आप थोड़ा ये ले लीजिए, उधर 30 साल 32 साल से उधर घर बन के हैं, उधर रोड नहीं है। रोड जाने दो, चिरंडी भी नहीं है उधर।
इसलिए हम तुम्हारे चैनल के मुखांतर से हम गुजारिश करते हैं एमएलए साहब को कि एमएलए साहब अगर इसके ऊपर गंभीर सी इस बात को लिए और डीसी साहब से भी हम तहसीलदार साहब से गुजारिश करते हैं इस बात को लीजिए, आप हमारे इधर नेशनल कॉलेज में आकर इसको देख के और उसको जल्दी से जल्दी इसका काम करने की ये करिए। ರಸ್ತೆಯಲ್ಲಿ ಇಲ್ಲಿ 4 ಮಸೀದಿಗಳಿದೆ, 4-5 ಸ್ಕೂಲ್ಗಳಿದೆ, ಸಣ್ಣ ಮಕ್ಕಳು ಓಡಾಡ್ತಾರೆ ಇಲ್ಲಿ, ಕಾಲೇಜ್ ಉಂಟು, PU ಕಾಲೇಜ್ ಇದೆ, ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ ಇಲ್ಲಿ. ಮತ್ತೆ ಪ್ರವಾಸಿಗರು ಈಗ ಎಲ್ಲ ವೆಹಿಕಲ್ಗಳು ಎಲ್ಲ ಇಲ್ಲಿಂದ ತಗೊಂಡು ಬರ್ತಾ ಇದ್ದಾರೆ. पंचर बाइक पंचर ಇದು ಒಂಚೂರು ನೋಡಿ, ಕಲ್ಲು ಜಲ್ಲಿಗಳೆಲ್ಲ ನೋಡಿ, ಇದು ಈ ರಸ್ತೆನಲ್ಲಿ ಎಲ್ಲ ನೋಡಿ ಜಲ್ಲಿ ಕಲ್ಲುಗಳು ಗಾಡಿ ಹೋಗಿದ್ರೆ ಎಲ್ಲ ಮುಖನಲ್ಲಿ ಬರ್ತಾ ಇದೆ ಇದೆಲ್ಲ. ನೋಡಿ ಬಿದ್ದಿ ಕಣ್ಣು ಹೋಗಿದೆ, ಇದು ಒಂದು ನಿನ್ನೆ ಬಿದ್ದಿದ್ದು ಇಲ್ಲಿ ನೋಡಿ ಸರ್. ಒಂದು ಹುಡುಗ ಎಲ್ಲಿ ಬಿದ್ದಿದ್ದು? ಕಣ್ಣು ಹೋಗಿದೆ.